ನಮಸ್ಕಾರ. ಈ ದಿನ ನಾವು ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 110 ನಗರ ಸ್ಥಳೀಯ ಆಡಳಿತ ಬ್ಲಾಕ್ 4 ಘಟಕ 12 ರಾಜ್ಯ ಮತ್ತು ನಗರ ಸ್ಥಳೀಯ ಸರ್ಕಾರಗಳ ನಡುವಿನ ಸಂಪರ್ಕದ ಪಾಠದ 3ನೇ ಭಾಗವನ್ನು ಕಲಿಯುತ್ತಿದ್ದೇವೆ. ಮೊದಲೇ ನಿರ್ಧರಿಸಿದಂತೆ ಪಾಠ ದೊಡ್ಡದಾಗಿದ್ದರಿಂದ ನಾವು ಹಿಂದಿನ 2 ತರಗತಿಗಳಲ್ಲಿ ಪಾರ್ಟ್ 1 ಅಂದರೆ ಭಾಗ 1, ಭಾಗ 2 ಮುಗಿಸಿದ್ದೇವೆ. ಈ ದಿನ ನಾವು ಉಳಿದ ಭಾಗ 3 ಕಲಿಯುವುದಕ್ಕಾಗಿ ಈಗ ತೆಗೆದುಕೊಂಡಿರುತ್ತೇವೆ. ಇದುವರೆಗೆ 73 ಸ್ಲೈಡ್ಗಳಲ್ಲಿ ಹಿಂದಿನ 2 ತರಗತಿಗಳಲ್ಲಿ 50 ಸ್ಲೈಡ್ಗಳ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ದಿನ 50ನೇ ಸ್ಲೈಡ್ನಿಂದ 73ನೇ ಸ್ಲೈಡ್ಗಳವರೆಗೆ ಉಳಿದ ಭಾಗವನ್ನು ಕಲಿಯುತ್ತಿದ್ದೇವೆ. ಅರ್ಬನ್ ಲೋಕಲ್ ಗವರ್ನಮೆಂಟ್ ಯೋಜನೆಗಳಲ್ಲಿ ರಾಜ್ಯಗಳಿಂದ ಹಣವನ್ನು ಮೀಸಲಿಡಲಾಗುತ್ತದೆ ಮತ್ತು ಫಲಾನುಭವಿಗಳು ಅರ್ಬನ್ ಲೋಕಲ್ ಬಾಡಿಗಳಿಂದ ಸಹ ಕೊಡುಗೆಗಳನ್ನು ಕೇಳಲಾಗುತ್ತದೆ. ಆದಾಗ್ಯೂ ಹಿಂದಿನ 2 ತರಗತಿಗಳಲ್ಲಿ ನಾವು ತಿಳಿದಂತೆ ಹಾಗೂ ಮೊದಲೇ ಹೇಳಿದಂತೆ ಯೋಜನೆಗಳನ್ನು ಸ್ಥಳೀಯ ಸರ್ಕಾರವು ಅನುಷ್ಠಾನಗೊಳಿಸುತ್ತದೆ. ಅಡ್ಮಿನಿಸ್ಟ್ರೇಟಿವ್ ಅರೇಂಜ್ಮೆಂಟ್ಸ್ ಅಂದರೆ ಆಡಳಿತಾತ್ಮಕ ವ್ಯವಸ್ಥೆಗಳು. ರಾಜ್ಯ ಸರ್ಕಾರ ಮತ್ತು ಅರ್ಬನ್ ಲೋಕಲ್ ಬಾಡಿಗಳ ನಡುವಿನ ಸಂಪರ್ಕದ ಕಾರಣವು ಒಂದು ಸುಸಂಬದ್ಧ ವಾತಾವರಣವನ್ನು ಸೃಷ್ಟಿಸುವುದು ಮತ್ತು ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆಯನ್ನು ಸಾಧಿಸಲು ವಿವಿಧ ಯೋಜನೆಗಳ ಒಮ್ಮುಖದ ಮೂಲಕ ಸೇವೆಯ ವಿತರಣೆಯಲ್ಲಿ ದಕ್ಷತೆಯನ್ನು ತರಲಾಗುತ್ತಿದೆ. ರಾಜ್ಯ ಸರ್ಕಾರ ಮತ್ತು ಅರ್ಬನ್ ಲೋಕಲ್ ಬಾಡಿಗಳ ನಡುವಿನ ಇಂಟರ್ಫೇಸ್ ಅನ್ನು ನೇರವಾಗಿ ಮತ್ತು ಪರೋಕ್ಷವಾಗಿ ವರ್ಗೀಕರಿಸಲಾಗಿದೆ. ನೇರ ಇಂಟರ್ಫೇಸ್ನಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳು ಹಾಗೂ
ಬೋರ್ಡ್ಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಅರ್ಬನ್ ಲೋಕಲ್ ಬಾಡಿಗಳೊಂದಿಗೆ ಸಂವಹನ ನಡೆಸಿತು. ಅಭಿವೃದ್ಧಿ ಯೋಜನೆಗಳ ತಯಾರಿಕೆ ಮತ್ತು ಅನುಮೋದನೆ, ನಗರ ಸೇವೆ ಮತ್ತು ಮೂಲ ಸೌಕರ್ಯಗಳ ವಿತರಣೆ ಮತ್ತು ನಿರ್ವಹಣೆ, ಬೈಲಾ ಕಾನೂನುಗಳು ಮತ್ತು ನಿಯಮಗಳನ್ನು ಸಿದ್ಧಪಡಿಸುವುದು ಇತ್ಯಾದಿ. ಕಮಿಷನರ್ ಮತ್ತು ಸಿಬ್ಬಂದಿ ತಾಂತ್ರಿಕ ಸಿಬ್ಬಂದಿಯಾಗಿರುವ ರಾಜ್ಯ ಸರ್ಕಾರದಿಂದ ಮಾನವ ಶಕ್ತಿಯ ನಿಯೋಜನೆಗಾಗಿ ರಾಜ್ಯ ಸರ್ಕಾರವು ಅರ್ಬನ್ ಲೋಕಲ್ ಬಾಡಿಗಳೊಂದಿಗೆ ತೊಡಗಿಸಿಕೊಂಡಿವೆ. ಅರ್ಬನ್ ಲೋಕಲ್ ಬಾಡಿಗಳ ವಿಮರ್ಶೆ, ಕಾರ್ಯಕ್ಷಮತೆ, ರಾಜ್ಯದ ಲೈನ್ ಏಜೆನ್ಸಿಗಳ ಮೂಲಕ ಸೇವೆಗಳನ್ನು ಒದಗಿಸುವಲ್ಲಿ ದಕ್ಷತೆಯನ್ನು ನಿರ್ಣಯಿಸುವುದು. ಕೇಂದ್ರ ಹಾಗೂ ರಾಜ್ಯ ಯೋಜನೆಗಳ ಅನುಷ್ಠಾನದಲ್ಲಿನ ಪ್ರಗತಿಯನ್ನು ಪರಿಶೀಲಿಸುವುದು ಇತ್ಯಾದಿ ಅವರುಗಳ ಕೆಲಸವಾಗಿದೆ. ಪ್ರಸ್ತುತ ಆಡಳಿತ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಮಟ್ಟದ ಏಜೆನ್ಸಿಗಳು ಹಾಗೂ ಸಾಲಿನ ಇಲಾಖೆಗಳ ಪಾತ್ರವು ಪ್ರಚಲಿತವಾಗಿದೆ. ಈ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ರಾಜ್ಯ ಮಟ್ಟದ ಕಾರ್ಯನಿರ್ವಹಣಾಧಿಕಾರಿಗಳ ಮೇಲೆ ಯಾವುದೇ ನಿಯಂತ್ರಣ ಹೊಂದಿಲ್ಲ, ಹಾಗೂ ಇದ್ದರೂ ಅದು ಬಹಳ ಕಡಿಮೆ. ಅವರು ರಾಜ್ಯ ಸರ್ಕಾರಕ್ಕೆ ನಿಷ್ಠರಾಗಿರುವ ಪ್ರಬಲ ಆಡಳಿತ ರಚನೆಯ ಚೌಕಟ್ಟಿನೊಳಗೆ ಕಾರ್ಯ ನಿರ್ವಹಿಸಬೇಕಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ ಏಜೆನ್ಸಿಗಳ ಉಪಸ್ಥಿತಿಯಿಂದಾಗಿ ಹಲವು ರಾಜ್ಯಗಳಲ್ಲಿ 73ನೇ ಮತ್ತು 74ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಡಿಯಲ್ಲಿ ಕಲ್ಪಿಸಿದಂತೆ ಸ್ಥಳೀಯ ಸಂಸ್ಥೆಗಳು ಆಡಳಿತಾತ್ಮಕ ಸ್ವಾಯತ್ತತೆಯನ್ನು ಅನುಭವಿಸುವುದಿಲ್ಲ. ರಾಜ್ಯ ಸರ್ಕಾರದ ನಿಯಂತ್ರಣ ಮತ್ತು
ಮೇಲ್ವಿಚಾರಣೆಯ ಪ್ರಮುಖ ಉದ್ದೇಶವೆಂದರೆ ಸ್ಥಳೀಯ ಸ್ವಸರ್ಕಾರದ ಘಟಕಗಳ ಕಾರ್ಯಗಳ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಆದ್ದರಿಂದ ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸಲು ಅವುಗಳ ನಡುವೆ ಸೌಹಾರ್ದ ಮತ್ತು ಸಹಕಾರ ಸಂಬಂಧ ಅಗತ್ಯ. ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂದರೆ ಸಿಬ್ಬಂದಿ ನಿರ್ವಹಣೆ 74ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಹೆಚ್ಚಿನ ಆದೇಶಗಳನ್ನು ವಿವಿಧ ಹಂತಗಳಲ್ಲಿ ರಾಜ್ಯಗಳಲ್ಲಿ ಕೈಗೊಳ್ಳಲಾಗುತ್ತಿರುವಾಗ ಅರ್ಬನ್ ಲೋಕಲ್ ಬಾಡಿಗಳ ಚುನಾಯಿತ ಮತ್ತು ಉದ್ಯೋಗಿ ಕಾರ್ಯನಿರ್ವಾಹಕರು ಒಗ್ಗಟ್ಟಿನ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ. ಚುನಾಯಿತ ಸದಸ್ಯರು ಆಡಳಿತದಲ್ಲಿ ರಾಜಕೀಯವಾಗಿ ಮಧ್ಯಪ್ರವೇಶಿಸುವುದನ್ನು ಕಾರ್ಯನಿರ್ವಾಹಕರು ಕಂಡುಕೊಳ್ಳುತ್ತಾರೆ. ಇದರಿಂದಾಗಿ ಸ್ಥಳೀಯ ಸಂಸ್ಥೆಯ ಕಾರ್ಯನಿರ್ವಾಹಕರನ್ನು ಆಗಾಗ್ಗೆ ವರ್ಗಾವಣೆ ಮಾಡಲಾಗುತ್ತದೆ. ಪುರಸಭೆಯ ಆಡಳಿತದಲ್ಲಿನ ಒಂದು ನಿರ್ಣಾಯಕ ಸಮಸ್ಯೆಯ ಒಂದೇ ಪುರಸಭೆಯ ಅಧಿಕಾರದೊಳಗೆ ವಿವಿಧ ಸಿಬ್ಬಂದಿ ವ್ಯವಸ್ಥೆಗಳ ಸಹ ಅಸ್ತಿತ್ವದಿಂದಾಗಿ ಪ್ರತಿ ವಿಭಾಗವು ಸಂಸ್ಥೆಯ ಒಳಗೆ ಮತ್ತು ಹೊರಗೆ ವಿಭಿನ್ನ ನಿಯಂತ್ರಣ ಬಿಂದುಗಳಿಗೆ ಜವಾಬ್ದಾರರಾಗಿರುತ್ತಾರೆ. ಕೆಳ ಹಂತದಲ್ಲಿ ಪ್ರಾಜೆಕ್ಟ್ ನಿರ್ದಿಷ್ಟ ವೃತ್ತಿಪರರು ಮತ್ತು ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳನ್ನು ವಿವಿಧ ನಿಯಮಗಳು ಮತ್ತು ಷರತ್ತುಗಳ ಮೇಲೆ ಡೆಪ್ಯುಟೇಷನ್ನಲ್ಲಿ ನೇಮಿಸಿಕೊಳ್ಳಲಾಗುತ್ತದೆ. ಇದರ ಪರಿಣಾಮವಾಗಿ ವಿವಿಧ ಹಂತಗಳ ಸಿಬ್ಬಂದಿಗಳ ಪ್ರತ್ಯೇಕ ವ್ಯವಸ್ಥೆಯು ಒಂದೇ ಸಂಸ್ಥೆಯಲ್ಲಿ ವಿವಿಧ ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಏಕೀಕೃತ ಸಿಬ್ಬಂದಿ ವ್ಯವಸ್ಥೆಗೆ ಅದು ಬೆದರಿಕೆ ಹಾಕುತ್ತದೆ. ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಸ್ಥಳಕ್ಕೆ ಕರೆತರುವುದು ಮತ್ತು ಸಾಕಷ್ಟು ತರಬೇತಿಯನ್ನು ನೀಡುವ ಮೂಲಕ ಅವರನ್ನು ಪ್ರೇರೇಪಿಸುವುದು ಸವಾಲಾಗಿದೆ. ಇದು ವರ್ಷಗಳಿಂದ ಸರಿಯಾದ ಒತ್ತು ನೀಡಲಿಲ್ಲ. ಅರ್ಬನ್ ಲೋಕಲ್ ಬಾಡಿಗಳೊಂದಿಗೆ ಕೆಲಸ ಮಾಡುವಲ್ಲಿ ಹೆಮ್ಮೆ ತರುವಲ್ಲಿ ಅಡ್ಡಿಯುಂಟು ಮಾಡುವ
ಕೆಲವು ಸಮಸ್ಯೆಗಳೆಂದರೆ ವೇತನ ಶ್ರೇಣಿ. ಇದು ರಾಜ್ಯ ಸೇವೆಗಳೊಂದಿಗೆ ಹೋಲಿಸಲಾಗುವುದಿಲ್ಲ ಮತ್ತು ಕಡಿಮೆ ಪ್ರಚಾರದ ಅವಕಾಶಗಳು, ಪುರಸಭೆಯ ಸೇವೆಗಳ ಪ್ರಾಂತೀಕರಣದೊಂದಿಗೆ ಸಿಬ್ಬಂದಿ ನಿರ್ವಹಣೆಯಲ್ಲಿ ಹಿಂದಿನ ಬಹಳಷ್ಟು ದೋಷಗಳನ್ನು ತಗ್ಗಿಸಲಾಗಿದೆ. ಆದರೂ ನೇಮಕಾತಿ ವ್ಯವಸ್ಥೆಯು ಉತ್ತಮ ಪುರುಷರನ್ನು ತರಲು ವಿಫಲವಾಗಿದೆ. ಇದಲ್ಲದೆ ಹಲವಾರು ಖಾಲಿ ಹುದ್ದೆಗಳನ್ನು ವರ್ಷಗಳವರೆಗೆ ಭರ್ತಿ ಮಾಡಲಾಗುವುದಿಲ್ಲ. ಮತ್ತು ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಮುಕ್ತ ಇಚ್ಛೆಯ ಮೇರೆಗೆ ವರ್ಗಾವಣೆಗಳನ್ನು ನಡೆಸಲಾಗುತ್ತದೆ. ವರ್ಗಾವಣೆ, ಭ್ರಷ್ಟಾಚಾರ, ಒಲವು ಮತ್ತು ಸ್ವಜನ ಪಕ್ಷಪಾತದ ಕ್ಷೇತ್ರದಲ್ಲಿ ಅರ್ಹ ಮತ್ತು ಸಮರ್ಥ ಸಿಬ್ಬಂದಿಯನ್ನು ಆಕರ್ಷಿಸಲು ಪುರಸಭೆಗಳು ವಿಫಲವಾಗಿವೆ. ಹೆಚ್ಚಿನ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜ್ಯ ಸರ್ಕಾರವು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿದೆ ಮತ್ತು ಸ್ಥಳೀಯ ಸಂಸ್ಥೆಯು ತನ್ನ ಸಿಬ್ಬಂದಿಯ ಮೇಲೆ ಬಹಳ ಕಡಿಮೆ ನಿಯಂತ್ರಣವನ್ನು ಹೊಂದಿದೆ. ವಾಸ್ತವವಾಗಿ ಮೂಲಭೂತ ಸಮಸ್ಯೆಯು ಸಿಬ್ಬಂದಿ ವ್ಯವಸ್ಥೆಯ ಪ್ರಕಾರವಲ್ಲ, ಆದರೆ ಅದರ ಗುಣಮಟ್ಟವಾಗಿದೆ. ದೀರ್ಘಕಾಲದವರೆಗೆ ಪುರಸಭೆಯ ಸೇವೆಗಳನ್ನು ಕೆಳಮಟ್ಟದ ಸೇವೆಗಳೆಂದು ಪರಿಗಣಿಸಲಾಗಿದೆ ಮತ್ತು ಆದ್ದರಿಂದ ಉನ್ನತ ಪ್ರತಿಭೆಯನ್ನು ಆಕರ್ಷಿಸಲಿಲ್ಲ. ಆದ್ದರಿಂದ ವೇತನ ಮಾಪಕಗಳು, ಭತ್ಯೆಗಳು, ರಜೆಯ ಷರತ್ತುಗಳು, ಟರ್ಮಿನಲ್ ಪ್ರಯೋಜನಗಳು ಮತ್ತು ವೃತ್ತಿ ಭವಿಷ್ಯ, ಸ್ವಯಂ ಸುಧಾರಣೆಯ ಇವುಗಳ ಪ್ರೋತ್ಸಾಹವನ್ನು ಸುಧಾರಿಸುವ ಅಗತ್ಯವನ್ನು ಸಮರ್ಥ ಮತ್ತು ಪ್ರೇರಿತ ಸಿಬ್ಬಂದಿ ಪುರಸಭೆಯ ಸೇವೆಗಳಲ್ಲಿ ಪ್ರವೇಶಿಸುವ ಮತ್ತು ಉಳಿಯುವ ರೀತಿಯಲ್ಲಿ ಸಿಬ್ಬಂದಿಗೆ ಒದಗಿಸಬೇಕಾಗುತ್ತದೆ.
ಈ ನಿಟ್ಟಿನಲ್ಲಿ ವಿಶ್ವ ಬ್ಯಾಂಕ್ನಿಂದ ಹಣಕಾಸಿನ ನೆರವಿನೊಂದಿಗೆ ಪುರಸಭೆಯ ಸಂಸ್ಥೆಗಳ ಸಿಬ್ಬಂದಿ ಮಾದರಿಯನ್ನು ಅಧ್ಯಯನ ಮಾಡಲು ವ್ಯವಸ್ಥಿತ ಪ್ರಯತ್ನಗಳು ಮಾಡಿದ ರಾಜ್ಯಗಳಲ್ಲಿ ಗುಜರಾತ್ ಒಂದಾಗಿದೆ ಮತ್ತು ನಗರಾಭಿವೃದ್ಧಿಗಾಗಿ ಅವರ ತರಬೇತಿ ಅಗತ್ಯಗಳನ್ನು ನಿರ್ಣಯಿಸಲು 90ರ ದಶಕದ ಆರಂಭದಲ್ಲಿ ಅಹಮದಾಬಾದ್ ಮುನಿಸಿಪಲ್ ಕಾರ್ಪೊರೇಷನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಪಾಸ್ ಔಟ್ಗಳನ್ನು ನೇಮಿಸಿಕೊಂಡಿತು. ಇದು ಅಹಮದಾಬಾದ್ನಲ್ಲಿ ನವೀನ ಸುಧಾರಣೆಗಳಿಗೆ ದಾರಿ ಮಾಡಿಕೊಟ್ಟಿತು. ಇದು SPVಗಳ ರಚನೆ ಮತ್ತು ಮುನಿಸಿಪಲ್ ಬಾಂಡ್ಗಳ ವಿತರಣೆಯಲ್ಲಿ ಪ್ರಮುಖವಾಗಿದೆ. ಮುನಿಸಿಪಲ್ ಕೇಡರ್ ಪುರಸಭೆಯ ವೃಂದ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಅರ್ಬನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನಡೆಸಿದ ಅಧ್ಯಯನದಲ್ಲಿ ತಮಿಳುನಾಡು, ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳು ಅನೇಕ ವರ್ಷಗಳಿಂದ ವಿಶೇಷ ಮುನಿಸಿಪಲ್ ಕೇಡರ್ ಅನ್ನು ಹೊಂದಿರುವ ಏಕೀಕೃತ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ನಗರಾಭಿವೃದ್ಧಿಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿವೆ. ಅನೇಕ ನಗರ ಸುಧಾರಣೆಗಳು ಈ ರಾಜ್ಯಗಳಲ್ಲಿ ಇತರರಿಗಿಂತ ಬಹಳ ಮುಂದಿವೆ. ಅವುಗಳನ್ನು ಇನ್ನೂ ಜಾರಿಗೆ ತರದಿರುವವುಗಳಿಗೆ ಹೋಲಿಸಿದರೆ 24.7 ನೀರು ಸರಬರಾಜು, TOD ಆಧಾರಿತ ಟೌನ್ಶಿಪ್ಗಳು, ಪ್ಲಾಸ್ಟಿಕ್ ತ್ಯಾಜ್ಯದೊಂದಿಗೆ ಬಿಟುಮೆನ್ ರಸ್ತೆಗಳು, ಸುಧಾರಿತ ಆಡಳಿತ ಮತ್ತು ಮೊಬೈಲ್ ಆಡಳಿತ ವ್ಯವಸ್ಥೆಗಳಂತಹ ಅನೇಕ ರಾಜ್ಯ ಮತ್ತು ಕೇಂದ್ರ ಉಪಕ್ರಮಗಳು ಈ ರಾಜ್ಯಗಳಲ್ಲಿ ಪ್ರಸ್ತುತಿಯಲ್ಲಿವೆ. ಓಗ್ನಲ್ಲಿವೆ ಎಂದರೆ ಪ್ರಸ್ತುತಿಯಲ್ಲಿವೆ. ಹಾಗೂ ಮೀಸಲಾದ ಮುನಿಸಿಪಲ್ ಕೇಡರ್ ಹೊಂದಿರದ ರಾಜ್ಯಗಳು ನಗರ ಆಡಳಿತವನ್ನು ಬಲಪಡಿಸಲು ಮೇಲಿನ ಮಾದರಿಗಳನ್ನು ಅನುಸರಿಸಬೇಕಾಗುತ್ತದೆ. ಮುನಿಸಿಪಲ್ ಕೇಡರ್ ಅನ್ನು ರಚಿಸುವುದರಿಂದ ಮಾತ್ರ ಸಿಬ್ಬಂದಿ ಮತ್ತು ಪುರಸಭೆಯ ಕಾರ್ಯಗಳ ಪರಿಣಾಮಕಾರಿ ನಿರ್ವಹಣೆಯ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಕೇಡರ್ ಅನ್ನು ನಿರ್ವಹಿಸುವ ಸಾಂಸ್ಥಿಕ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುವುದು ಮತ್ತು ಕಡ್ಡಾಯ ಕಾರ್ಯಗಳ ಪರಿಣಾಮಕಾರಿ ಅಂತರ್ಗತ ಮತ್ತು
ಸ್ಪಂದಿಸುವ ಡಿಸ್ಚಾರ್ಜ್ನಲ್ಲಿ ಅರ್ಬನ್ ಲೋಕಲ್ ಬಾಡಿಗಳ ಸಾಂಸ್ಥಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಸಕ್ರಿಯಗೊಳಿಸುವ ಅಗತ್ಯವಿದೆ. ಆದಾಗ್ಯೂ ಸೂಕ್ತ ಸಾಂಸ್ಥಿಕ ಚೌಕಟ್ಟಿನ ಮೂಲಕ ಕೇಡರ್ ನಿರ್ವಹಣೆಯನ್ನು ನೋಡಿಕೊಳ್ಳಬೇಕಾಗಿದೆ. ಆದ್ದರಿಂದ ನಿರ್ದಿಷ್ಟ ಅವಧಿಗೆ ಪ್ರಾಜೆಕ್ಟ್ ಮೋಡ್ನಲ್ಲಿ ಪುರಸಭೆಯ ಕೇಡರ್ ಸಿಬ್ಬಂದಿಯನ್ನು ಆಯ್ಕೆ ಮಾಡಲು ದೊಡ್ಡ ಪ್ರಮಾಣದ ನೇಮಕಾತಿಯಲ್ಲಿ ಸಹಾಯ ಮಾಡಲು ಪ್ರತ್ಯೇಕ ಮುನಿಸಿಪಲ್ ಪರ್ಸನಲ್ ಸೆಲೆಕ್ಷನ್ ಅನ್ನು ಸ್ಥಾಪಿಸಬಹುದು. ಆರ್ಗನೈಸೇಷನ್ ಫಾರ್ ಮುನಿಸಿಪಲ್ ಪರ್ಸನಲ್ ಸೆಲೆಕ್ಷನ್ ಸಾಮೂಹಿಕ ನೇಮಕಾತಿಗಳನ್ನು ಮಾಡಿದ ನಂತರ ಈ ಘಟಕವನ್ನು ಕರಗಿಸಬಹುದು ಅಥವಾ ಸಿಡಿಎಂಎನೊಂದಿಗೆ ಸಂಯೋಜಿಸಬಹುದು. ಅರ್ಬನ್ ಲೋಕಲ್ ಬಾಡಿಗಳಾದ್ಯಂತ ಎಲ್ಲ ಹ್ಯೂಮನ್ ರಿಸೋರ್ಸ್ ಆಡಳಿತ ಕಾರ್ಯಕ್ಷಮತೆ ನಿರ್ವಹಣೆ ಪ್ರೋತ್ಸಾಹ ತರಬೇತಿ ಸಮನ್ವಯವನ್ನು ನಿರ್ವಹಿಸಲು ಹೊರಗುತ್ತಿಗೆ ಮಾದರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾದರಿಯಲ್ಲಿ ಪುರಸಭೆಯ ಮಾನವ ಸಂಪನ್ಮೂಲ ನಿರ್ವಹಣೆ ಘಟಕವನ್ನು ರಚಿಸಬಹುದಾಗಿದೆ. ಆದಾಗ್ಯೂ ಮಾನವ ಸಂಪನ್ಮೂಲ ವೃತ್ತಿಪರರು ಉದ್ಯೋಗಿಗಳ ತೃಪ್ತಿ ಸಮೀಕ್ಷೆಗಳನ್ನು ನಡೆಸುವ ಮೂಲಕ ಮತ್ತು ಉದ್ಯೋಗಿಗಳ ಸಮಸ್ಯೆಗಳನ್ನು ಪರಿಹರಿಸಲು ಮಧ್ಯಸ್ಥಿಕೆಗಳನ್ನು ತರುವ ಮೂಲಕ ಅರ್ಬನ್ ಲೋಕಲ್ ಬಾಡಿಗಳಲ್ಲಿ ಕಾರ್ಯಕ್ಷಮತೆಯನ್ನು ಸೃಷ್ಟಿಸಲು ಮತ್ತು ವಾತಾವರಣವನ್ನು ಪ್ರೇರೇಪಿಸಲು ಕೆಲಸ ಮಾಡಬಹುದಾಗಿದೆ. ಅರ್ಬನ್ ಲೋಕಲ್ ಬಾಡಿ ಮಟ್ಟದಲ್ಲಿನ ಕುಂದುಕೊರತೆ ಪರಿಹಾರ ಕಾರ್ಯವಿಧಾನವು ಅತೃಪ್ತ ಉದ್ಯೋಗಿಗಳಿಂದ ನ್ಯಾಯಾಲಯದ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಒಕ್ಕೂಟದ ಮಧ್ಯಸ್ಥಿಕೆಗಳನ್ನು ಕಡಿಮೆ ಮಾಡುತ್ತದೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಉದ್ಯೋಗಿಗಳ ಎಲ್ಲ ಮಾಹಿತಿಯೊಂದಿಗೆ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಡಾಟಾ ಬೇಸ್ ಅನ್ನು ರಚಿಸುವುದು
ಮತ್ತು ನಿರ್ವಹಿಸುವುದು ಅತ್ಯಗತ್ಯ ಹಾಗೂ ಅವರ ಸೇವಾ ವಿಷಯಗಳನ್ನು ಸ್ವಯಂ ಟ್ರ್ಯಾಕಿಂಗ್ ಮಾಡಲು ಉದ್ಯೋಗಿ ಲಾಗಿನ್ನಂತಹ ವೈಶಿಷ್ಟ್ಯಗಳು ಬಲಗುಣಕವಾಗಿರುತ್ತದೆ. ದೀರ್ಘಾವಧಿಯಲ್ಲಿ ಕೇಡರ್ ಸೃಷ್ಟಿಗೆ ಪ್ರಯೋಜನಗಳನ್ನು ಪಡೆಯಲು ಮಾನವ ಸಂಪನ್ಮೂಲ ವ್ಯವಸ್ಥೆಯ ಸಂಪೂರ್ಣ ಪರಿಷ್ಕರಣೆ ಅತ್ಯಗತ್ಯ. MHRM ಉದ್ಯೋಗಿಗಳಿಗೆ ಪ್ರೊಫಿಷಿಯನ್ಸಿ ಲೆವೆಲ್ ಸರ್ಟಿಫಿಕೇಶನ್ ಪರೀಕ್ಷೆಗಳನ್ನು ನಡೆಸಲು ಕಾರ್ಯವಿಧಾನವನ್ನು ಸ್ಥಾಪಿಸಬಹುದು. ಇದು ಬಡ್ತಿಗೆ ಕಡ್ಡಾಯ ಅವಶ್ಯಕತೆಗಳಾಗಿ ಪ್ರತಿಭಾವಂತರನ್ನು ಆಕರ್ಷಿಸುವುದು ಮತ್ತು ಉಳಿಸಿಕೊಳ್ಳುವುದು ಈ ಮಾನವ ಸಂಪನ್ಮೂಲ ಘಟಕವನ್ನು ರಚಿಸುವ ಮುಖ್ಯ ಉದ್ದೇಶವಾಗಿದೆ. ಪ್ರಸ್ತುತ ಸ್ಥಾಪನೆಯ ನಿರ್ವಹಣಾ ಮೋಡ್ಗೆ ರಾಜ್ಯದಿಂದ ಅನುಮತಿ ಪಡೆದಿರುವ ಅಹಮದಾಬಾದ್ ನಂತೆಯೇ ಮಾನವ ಸಂಪನ್ಮೂಲ ಕಾರ್ಯತಂತ್ರಗಳನ್ನು ಸ್ವಲ್ಪ ವಿಭಿನ್ನವಾಗಿ ರೂಪಿಸುವುದು ಅತ್ಯಗತ್ಯ. ಸಂಭಾವ್ಯ ಅರ್ಜಿದಾರರ ಮನಸ್ಸಿನಲ್ಲಿ ನಗರ ಕೇಡರ್ಗೆ ಸೇರಲು ಎದುರು ನೋಡುವ ವಿಭಿನ್ನ ಚಿತ್ರಣವನ್ನು ರಚಿಸಬೇಕಾಗಿದೆ. ಗುತ್ತಿಗೆ ಸಮಾಲೋಚಕ ಮೋಡ್ನಲ್ಲಿ ಗಮನಾರ್ಹ ಸಂಖ್ಯೆಯ ಸಿಬ್ಬಂದಿ ಅಗತ್ಯವಿರುವುದರಿಂದ ಉತ್ತಮ ಗುತ್ತಿಗೆ ನಿರ್ವಹಣಾ ವ್ಯವಸ್ಥೆ, ಅಂದರೆ ಕಾರ್ಪೊರೇಟ್ ಅಥವಾ ಉದ್ಯಮ ಮಾನದಂಡಗಳಿಗೆ ಸಮನಾಗಿ ಪ್ರತಿಭೆಯನ್ನು ಆಕರ್ಷಿಸಲು, ಉಳಿಸಿಕೊಳ್ಳಲು ಮತ್ತು ಹೊರತೆಗೆಯಲು ಅತ್ಯಗತ್ಯ. ಅರ್ಬನ್ ಲೋಕಲ್ ಬಾಡಿಗಳಲ್ಲಿ ತಂಡದ ಸಂಸ್ಕೃತಿಯನ್ನು ರಚಿಸುವ ಬಲವಾದ ಅವಶ್ಯಕತೆ ಇದೆ. ಇದರಲ್ಲಿ ಚುನಾಯಿತ ಸದಸ್ಯರು ಮತ್ತು ಕಾರ್ಯನಿರ್ವಾಹಕರು ಪರಸ್ಪರರ ಗಡಿಗಳು ಮತ್ತು ಅವಲಂಬನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದನ್ನು ಗೌರವಿಸಬೇಕು. ಜಂಟಿ ನಾಯಕತ್ವ ಕಾರ್ಯಕ್ರಮಗಳು ಜಂಟಿ ದೃಷ್ಟಿ ಮತ್ತು ಗುರಿ ಸೆಟ್ಟಿಂಗ್ ಪ್ರಕ್ರಿಯೆಗಳು ನಡವಳಿಕೆಯ ಮಧ್ಯಸ್ಥಿಕೆಗಳು ನಿರ್ವಹಣೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ತರಬೇತಿಯಂತಹ ಉಪಕ್ರಮಗಳು ದೀರ್ಘಾವಧಿಯಲ್ಲಿ ಅಂತಹ ವಾತಾವರಣವನ್ನು ಸೃಷ್ಟಿಸಲು ಉಪಯುಕ್ತವಾಗಬಹುದು. ಫೈನಾನ್ಷಿಯಲ್
ಲೋಕಲ್ ಬಾಡೀಸ್. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಹಣಕಾಸಿನ ವ್ಯವಸ್ಥೆಗಳು. ಸ್ಥಳೀಯ ತೆರಿಗೆಗಳನ್ನು ವಿಧಿಸಲು ಅರ್ಬನ್ ಲೋಕಲ್ ಬಾಡಿಗಳಿಗೆ ಅಧಿಕಾರವನ್ನು ನೀಡಲಾಗಿದ್ದರೂ ತೆರಿಗೆಗಳು ಮತ್ತು ಶುಲ್ಕವನ್ನು ವಿಧಿಸಲು ಸೂಕ್ತವಾದ ಹಣಕಾಸಿನ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವು ನಿರ್ಬಂಧಿತವಾಗಿವೆ. ಇದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡುವ ಅನುದಾನದ ಮೇಲೆ ಹೆಚ್ಚು ಅವಲಂಬಿತರಾಗುತ್ತಾರೆ. ನಿರ್ದಿಷ್ಟ ಅವಧಿಯಲ್ಲಿ ಸ್ವಂತ ನಿಧಿಯ ನಿರೀಕ್ಷಿತ ಮೊತ್ತದ ಬಗ್ಗೆ ಪೂರ್ವ ಮಾಹಿತಿಯು ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ತೆರಿಗೆಗಳನ್ನು ವಿಧಿಸುವ ಅಧಿಕಾರಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತವೆ. ಉದಾಹರಣೆಗೆ, ಕೇರಳದಲ್ಲಿ ಮನರಂಜನಾ ತೆರಿಗೆ ವಿಧಿಸುವ ಅಧಿಕಾರವನ್ನು ನಗರ ಸ್ಥಳೀಯ ಸರ್ಕಾರಕ್ಕೆ ನೀಡಲಾಗಿದೆ. ಆದರೆ ಆಂಧ್ರ ಪ್ರದೇಶದಲ್ಲಿ ಸ್ಥಳೀಯ ಸರ್ಕಾರವು ಮನರಂಜನಾ ತೆರಿಗೆಯಿಂದ ಆದಾಯದ ನಿಶ್ಚಿತ ಪಾಲನ್ನು ಪಡೆಯುತ್ತದೆ. ಕೆಲವು ರಾಜ್ಯಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಜಾಹೀರಾತು ತೆರಿಗೆಯಿಂದ ಸ್ವಲ್ಪ ಆದಾಯವನ್ನು ಸಂಗ್ರಹಿಸುತ್ತವೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಪ್ರಮುಖ ಆದಾಯದ ಮೂಲವೆಂದರೆ ಆಸ್ತಿ ತೆರಿಗೆ. ಆದರೆ ಈ ವಲಯಕ್ಕೆ ತೆರಿಗೆ ಮೂಲ ಸಂಗ್ರಹಣೆ ಮತ್ತು ವಿಸ್ತರಣೆಯಲ್ಲಿ ದಕ್ಷತೆಯ ಪರಿಭಾಷೆಯಲ್ಲಿ ಸುಧಾರಣೆಯ ಅಗತ್ಯವಿದೆ. ಆಡಳಿತ ಸುಧಾರಣಾ ಆಯೋಗವು ನಗರ ಪ್ರದೇಶಗಳಲ್ಲಿ ಸುಮಾರು 60-70% ಆಸ್ತಿಗಳನ್ನು ಮಾತ್ರ ವಾಸ್ತವವಾಗಿ ಮೌಲ್ಯಮಾಪನ ಮಾಡಲಾಗುತ್ತದೆ ಎಂದು ಗಮನಿಸಿದೆ. ಪಾಟ್ನಾ ಮತ್ತು ಬೆಂಗಳೂರಿನಲ್ಲಿ ಮೊದಲು ಜಾರಿಗೆ ತಂದ ಸ್ವಯಂ ಮೌಲ್ಯಮಾಪನ ತೆರಿಗೆ ಸಂಗ್ರಹ ಮಾದರಿಯನ್ನು ಬಹುತೇಕ ರಾಜ್ಯಗಳಲ್ಲಿ ಅಳವಡಿಸಲಾಗಿದೆ ಮತ್ತು ತೆರಿಗೆ ಸಂಗ್ರಹದಲ್ಲಿ ಸುಧಾರಣೆಯಾಗಿದೆ. ಭಾರತ ಸರ್ಕಾರವು 2020ರಲ್ಲಿ ಆಸ್ತಿ ತೆರಿಗೆಗಳ ಮೇಲೆ ಟೂಲ್ ಕಿಟ್ ಅನ್ನು ತಂದಿದೆ. ಇದು 2024ರ ವೇಳೆಗೆ ಸಂಗ್ರಹಣೆಯನ್ನು ದ್ವಿಗುಣಗೊಳಿಸುವ ಅಗತ್ಯವನ್ನು ಊಹಿಸುತ್ತದೆ ಮತ್ತು ಮೌಲ್ಯಮಾಪನ ದರಗಳು ಮತ್ತು ಸಂಗ್ರಹಣಾ ಕಾರ್ಯವಿಧಾನದ ಮೇಲೆ ಸರಿಪಡಿಸುವ ಕ್ರಮವನ್ನು ಸೂಚಿಸುತ್ತದೆ. ರಾಜ್ಯ ಸರ್ಕಾರ ಮತ್ತು ಅರ್ಬನ್ ಲೋಕಲ್ ಬಾಡಿಗಳ ನಡುವಿನ ಇಂಟರ್ಫೇಸ್ ಅರ್ಬನ್ ಲೋಕಲ್ ಬಾಡಿಯ ಗಾತ್ರವನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ ಎಲ್ಲ ಅರ್ಬನ್ ಲೋಕಲ್ ಬಾಡಿಗಳು ತಮ್ಮ ಸ್ವಂತ ಆದಾಯವು ಬಂಡವಾಳ ಮತ್ತು ಓವರ್ಹೆಡ್ ವೆಚ್ಚಗಳನ್ನು ಪೂರೈಸಲು ಸಾಕಾಗುವುದಿಲ್ಲವಾದ್ದರಿಂದ ಭಾರಿ ಹಣಕಾಸಿನ ಒತ್ತಡದಲ್ಲಿವೆ. ಆದ್ದರಿಂದ ರಾಜ್ಯ ಸರ್ಕಾರವು ಅನುದಾನ ಸಹಾಯ ಸಂಪನ್ಮೂಲಗಳು, ವಿಶೇಷ ಪ್ಯಾಕೇಜ್, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, ದ್ವಿಪಕ್ಷೀಯ ಸಂಸ್ಥೆಗಳಿಂದ ಸಾಲಗಳು, ರಾಜ್ಯ ಸರ್ಕಾರದ ನೀತಿಗಳು ಅಥವಾ ಕೇಂದ್ರ ಸರ್ಕಾರದ ಪ್ಯಾಕೇಜ್ ಇತ್ಯಾದಿಗಳನ್ನು ಪರಿಷ್ಕರಿಸುವ ಅಗತ್ಯವಿದೆ.
ದರದ ಜೊತೆಗೆ ಕೆಲವು ಅರ್ಬನ್ ಲೋಕಲ್ ಬಾಡಿಗಳು ನಗರ ಸ್ಥಳೀಯ ಹಣಕಾಸು ಕ್ಷೇತ್ರದಲ್ಲಿ ಹೊಸ ಮತ್ತು ನವೀನ ವಿಧಾನಗಳನ್ನು ಸಹ ಪ್ರಯತ್ನಿಸುತ್ತವೆ. ಸಾಂಪ್ರದಾಯಿಕ ಸಂಪನ್ಮೂಲಗಳು ಪ್ರಸ್ತುತ ಬೇಡಿಕೆಯ ಅವಶ್ಯಕತೆಗಳನ್ನು ಹೆಚ್ಚಿಸಲು ಈ ವಿಧಾನಗಳು ಪರ್ಯಾಯ ಮಾರ್ಗಗಳಾಗಿವೆ. ಅವುಗಳೆಂದರೆ ಸಾಲದ ಹಣಕಾಸು, ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ, ಭೂಮಿಯನ್ನು ಸಂಪನ್ಮೂಲವಾಗಿ ಬಳಸುವುದು, ಹೊಸ ಲೆವಿಗಳು ಮತ್ತು ಪೂಲ್ ಮಾಡಿದ ಹಣಕಾಸು. ಪ್ರಸ್ತುತ ಪರಿಸ್ಥಿತಿಗೆ ಒಂದು ಪ್ರಮುಖ ಕಾರಣವೆಂದರೆ ಒದಗಿಸಿದ ಸೇವೆಗಳಿಗೆ ಸರಿಯಾಗಿ ಶುಲ್ಕ ವಿಧಿಸುವ ಸಾಮರ್ಥ್ಯದ ಕೊರತೆ. ಇದರ ಪರಿಣಾಮವಾಗಿ ಪ್ರಸ್ತುತ ಮಟ್ಟದ ದಕ್ಷತೆಯಲ್ಲಿ ಪುರಸಭೆಯ ಮೂಲ ಸೌಕರ್ಯವನ್ನು ಒದಗಿಸಲು ಮತ್ತು ನಿರ್ವಹಿಸಲು ಅರ್ಬನ್ ಲೋಕಲ್ ಬಾಡಿಗಳು ತಮ್ಮದೇ ಆದ ಮೂಲಗಳಿಂದ ಸಾಕಷ್ಟು ಆದಾಯವನ್ನು ಗಳಿಸುವ ಸ್ಥಿತಿಯಲ್ಲಿಲ್ಲ. ಈ ಪರಿಸ್ಥಿತಿಯ ನಡುವೆಯೂ ಅಹಮದಾಬಾದ್, ಬೆಂಗಳೂರು, ಇಂದೋರ್, ಹೈದರಾಬಾದ್, ಪುಣೆ ಮುಂತಾದ ಕೆಲವು ಅರ್ಬನ್ ಲೋಕಲ್ ಬಾಡಿಗಳು ಖಾಸಗಿ ವಾಣಿಜ್ಯವನ್ನು ಪ್ರವೇಶಿಸಲು ನವೀನ ಮತ್ತು ಮಾರುಕಟ್ಟೆ ಆಧಾರಿತ ಕಾರ್ಯವಿಧಾನಗಳ ಬಳಕೆಯನ್ನು ಹೆಚ್ಚಿಸಲು ಸಂಪನ್ಮೂಲ ಸಂಗ್ರಹಣೆ ಮತ್ತು ಮೂಲ ಸೌಕರ್ಯ ಸೃಷ್ಟಿ ಕಾರ್ಯಕ್ರಮಗಳ ಸಾಂಪ್ರದಾಯಿಕವಲ್ಲದ ವಿಧಾನಗಳನ್ನು ಅನುಸರಿಸುತ್ತಿವೆ. ಸಾರ್ವಜನಿಕ ಸೇವೆಗಳಿಗೆ ಹಣಕಾಸು ಒದಗಿಸುವಲ್ಲಿ ನಿಧಿಗಳು ಇತರರಿಗೆ ಅನುಕರಿಸಲು ಯೋಗ್ಯವಾದ ಹಣಕಾಸು ನಿರ್ವಹಣೆ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈ ಸಂದರ್ಭದಲ್ಲಿ ಅಗಾಧವಾದ ಹಣಕಾಸು ಅಗತ್ಯತೆಗಳು ಮತ್ತು ಆಧುನಿಕ ನಿರ್ವಹಣಾ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಗುರುತಿಸಿ ನಗರ ಸೇವೆಗಳು ಮತ್ತು ಮೂಲ ಸೌಕರ್ಯ ಅಗತ್ಯಗಳಿಗಾಗಿ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸಲು ಮತ್ತು ನಿರ್ವಹಿಸಲು ಸಹಾಯ ಮಾಡಲು ಭಾರತ ಸರ್ಕಾರವು ವಿವಿಧ ಸಮಯಗಳಲ್ಲಿ ಕ್ರಿಯಾ ಯೋಜನೆಗಳನ್ನು ಪ್ರಾರಂಭಿಸಿದೆ. ಕೊನೆಯದಾಗಿ 12.4 ಸಮ್ಮರಿ. ನಗರ ಸ್ಥಳೀಯ ಆಡಳಿತವು ರಾಜ್ಯ ಮತ್ತು ಸ್ಥಳೀಯ ಸರ್ಕಾರದ ನಡುವಿನ ಪರಿಣಾಮಕಾರಿ ಮತ್ತು ಇಂಟರ್ಫೇಸ್ ಮುಂತಾದ ಸಂಪನ್ಮೂಲಗಳ ಅನುಪಸ್ಥಿತಿಯು ಕಳಪೆ ನಿರ್ವಹಣೆ ಮತ್ತು ಕೆಟ್ಟ ಆಡಳಿತಕ್ಕೆ ಕಾರಣವಾಗುತ್ತದೆ. ಅಗತ್ಯ ಮೂಲ ಸೌಕರ್ಯ ಸೇವೆಗಳ ಕೊರತೆಯಿಂದ ಉಂಟಾದ ನಗರ ಪ್ರದೇಶಗಳಲ್ಲಿನ ಭೌತಿಕ ಪರಿಸರ ಮತ್ತು ಜೀವನದ ಗುಣಮಟ್ಟದಲ್ಲಿನ ಸ್ಪಷ್ಟವಾದ ಕ್ಷೀಣಿಸುವಿಕೆಯಿಂದ ನಗರ ಸ್ಥಳೀಯ ಆಡಳಿತದ
ಸಕಾರಾತ್ಮಕ ಪಾತ್ರವು ಹೆಚ್ಚಾಗಿ ಮಬ್ಬಾಗಿರುತ್ತದೆ. ನಗರ ಪ್ರದೇಶಗಳು ದೇಶದ ಉತ್ಪಾದಕತೆ ಮತ್ತು ಆರ್ಥಿಕ ಬೆಳವಣಿಗೆ ಎಂಜಿನ್ಗಳಾಗಿದ್ದಾರೆ. 31% ನಗರ ಪ್ರದೇಶಗಳು ರಾಷ್ಟ್ರೀಯ ಒಟ್ಟು ಜಿಡಿಪಿಯ 60% ಕೊಡುಗೆ ನೀಡುತ್ತಿವೆ. ಮುಂಬರುವ 20-30 ವರ್ಷಗಳಲ್ಲಿ ಅರ್ಧದಷ್ಟು ಭಾರತೀಯರು ನಗರ ಪ್ರದೇಶದಲ್ಲಿ ವಾಸಿಸುತ್ತಾರೆ. ನಗರ ಸ್ಥಳೀಯ ಸರ್ಕಾರವು ತನ್ನ ಸವಾಲುಗಳನ್ನು ಜಯಿಸಲು ಮತ್ತು ತನ್ನ ನಾಗರಿಕರಿಗೆ ಉತ್ತಮ ಗುಣಮಟ್ಟದ ಉತ್ತಮ ಸೇವೆಗಳನ್ನು ಒದಗಿಸಲು ಹಾಗೂ ಮುಂದುವರಿಯಲು ಹಲವು ಅವಕಾಶಗಳಿವೆ. ಇವುಗಳಲ್ಲಿ ಈ ಆಡಳಿತ ವ್ಯವಸ್ಥೆ, ಹಣಕಾಸಿನ ಮೂಲಗಳಿಗೆ ಸಂಭವನೀಯ ಸೂಕ್ತ ಮಾರ್ಗಗಳನ್ನು ಗುರುತಿಸುವುದು ಮತ್ತು ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಲ್ಲಿ ಭಾಗವಹಿಸಲು ಜನರನ್ನು ಆಹ್ವಾನಿಸಲು ವಿವಿಧ ಮಾರ್ಗಗಳನ್ನು ಪರಿಚಯಿಸುವುದು. ಸಾಮರ್ಥ್ಯ ವರ್ಧನೆಯ ಮೂಲಕ ತಾಂತ್ರಿಕ ಮತ್ತು ಆರ್ಥಿಕ ಬೆಂಬಲವನ್ನು ಸುಧಾರಿಸುವುದರೊಂದಿಗೆ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವುದು ಇತ್ಯಾದಿ. ನಗರ ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಬಲವರ್ಧನೆಯ ತುರ್ತು ಅಗತ್ಯವಿದೆ. ಸಾಕಷ್ಟು ಮೂಲಭೂತ ನಗರ ಸೇವೆಗಳು ಮತ್ತು ಮೂಲ ಸೌಕರ್ಯಗಳ ಕೊರತೆಯು ಮಾನವ ವಸಾಹತು ಅಭಿವೃದ್ಧಿಯಲ್ಲಿ ಪ್ರಮುಖ ಸವಾಲಾಗಿದೆ. ಕ್ಷಿಪ್ರ ನಗರೀಕರಣದೊಂದಿಗೆ ವಸತಿ ಮತ್ತು ನಗರಾಭಿವೃದ್ಧಿ, ನಗರ ಸೇವೆಗಳು ಮತ್ತು ಮೂಲ ಸೌಕರ್ಯಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ಸರ್ಕಾರಗಳು ಹೆಚ್ಚು ತೊಂದರೆಗಳನ್ನು ಎದುರಿಸುತ್ತಿವೆ. ದುರದೃಷ್ಟವಶಾತ್ ಸೋನಿಕ್ ವಿನಾಯಿತಿಗಳೊಂದಿಗೆ ನಗರಗಳು ಒಳಮುಖವಾಗಿ ನೋಡಲು ಮತ್ತು ಆರ್ಥಿಕ ಮತ್ತು ತಾಂತ್ರಿಕ ಎರಡರಲ್ಲೂ ಅವುಗಳ ಅಂತರ್ಗತ ಸಾಮರ್ಥ್ಯಗಳ ಮೇಲೆ ನಿರ್ಮಿಸಲು ಸಾಧ್ಯವಾಗಿಲ್ಲ. ತಾಂತ್ರಿಕ ಸಂಪನ್ಮೂಲಗಳನ್ನು ಟ್ಯಾಪ್ ಮಾಡಲು ರಾಜ್ಯಗಳು ಪ್ರತಿ ನಗರದಲ್ಲಿ ಸ್ವಯಂ ಸೇವಕ ತಾಂತ್ರಿಕ ದಳವನ್ನು ರಚಿಸುವತ್ತ ಗಮನ ಹರಿಸಬೇಕಾಗುತ್ತದೆ. ಇಂದು ಹೆಚ್ಚಿನ ಸಂಖ್ಯೆಯ ನಗರ ವೃತ್ತಿಪರರು ತಮ್ಮ ನಗರಗಳ ಸುಧಾರಣೆಗೆ ತಮ್ಮ ಕೌಶಲ್ಯಗಳನ್ನು ಕೊಡುಗೆ ನೀಡಲು ಬಯಸುತ್ತಾರೆ. ಬೆಂಗಳೂರು, ಮುಂಬೈ, ತಿರುವನಂತಪುರಂನಂತಹ ಅನೇಕ ನಗರಗಳು ನಗರ ನವೀಕರಣಕ್ಕಾಗಿ ನಾಗರಿಕ ಉಪಕ್ರಮಗಳೊಂದಿಗೆ ಮುಂದಕ್ಕೆ ಹೋಗಿವೆ.
ಅರ್ಬನ್ ಲೋಕಲ್ ಬಾಡಿಗಳ ವಿಕೇಂದ್ರೀಕರಣದ ಮನೋಭಾವವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಈ ಪ್ರಕ್ರಿಯೆಯನ್ನು ಬಲಪಡಿಸಬೇಕಾಗಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಅರ್ಬನ್ ಲೋಕಲ್ ಬಾಡಿಗಳಲ್ಲಿ ನಗರ ಸೇವೆಗಳನ್ನು ಒದಗಿಸಲು ಮತ್ತು ಸುಧಾರಿಸಲು ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಿತು. ಆದಾಗ್ಯೂ ಯುಎಲ್ಬಿಗಳು ರಾಜ್ಯ ಸರ್ಕಾರದ ಅಧೀನದಲ್ಲಿರುವುದರಿಂದ ಕೇಂದ್ರ ಸರ್ಕಾರವು ನೇರವಾಗಿ ಯುಎಲ್ಪಿಗಳಿಗೆ ತನ್ನ ಯೋಜನೆಗಳನ್ನು ನೆಲದ ಮೇಲೆ ಜಾರಿಗೊಳಿಸಲು ನಿರ್ದೇಶಿಸಲು ಸಾಧ್ಯವಿಲ್ಲ. ಆದ್ದರಿಂದ ಯುಎಲ್ಜಿಗಳಲ್ಲಿ ತನ್ನ ಯೋಜನೆಗಳನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರವನ್ನು ಕೇಳುವುದರೊಂದಿಗೆ ಕೇಂದ್ರ ಸರ್ಕಾರವು ಯುಎಲ್ಜಿಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಪರಿಣಾಮವಾಗಿ ಯುಎಲ್ಜಿಗಳಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರದ ಪಾತ್ರವು ನಿರ್ಣಾಯಕವಾಗಿದೆ. ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ ನಡುವೆ ಉನ್ನತ ಮಟ್ಟದ ಸಹಕಾರ ಮತ್ತು ಸಮನ್ವಯದ ತುರ್ತು ಅಗತ್ಯವಿದೆ. ರಾಜ್ಯ ಮತ್ತು ಅರ್ಬನ್ ಲೋಕಲ್ ಗೌರ್ಮೆಂಟ್ಗಳ ನಡುವಿನ ಇಂಟರ್ಫೇಸ್ ಯಾವಾಗಲೂ ಪರಸ್ಪರ ಸಹಕಾರ ಮತ್ತು ಬೆಂಬಲವನ್ನು ಹೊಂದಿರಬೇಕು, ಏಕೆಂದರೆ 74ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ನ ಕಾರಣದಿಂದಾಗಿ ಅರ್ಬನ್ ಲೋಕಲ್ ಗೌರ್ಮೆಂಟ್ಗಳು ರಾಜ್ಯ ಸರ್ಕಾರದಂತಹ ಸ್ವತಂತ್ರ ಆಡಳಿತ ಸಂಸ್ಥೆಗಳಾಗಿವೆ ಮತ್ತು ಅರ್ಬನ್ ಲೋಕಲ್ ಗೌರ್ಮೆಂಟ್ಗಳು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಮತ್ತು ಸೌಲಭ್ಯಗಳನ್ನು ಒದಗಿಸುವಲ್ಲಿ ಜನರಿಗೆ ಹತ್ತಿರವಾಗಿದೆ ಮತ್ತು ಇವುಗಳು ಭಾರತದ ಪ್ರಸ್ತುತ ಆಡಳಿತ ರಚನೆಯಲ್ಲಿ ಅತ್ಯಂತ ಕೆಳಮಟ್ಟದ ಆಡಳಿತ ಸಂಸ್ಥೆಗಳಾಗಿವೆ. ಯೋಜನೆಯ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಪುರಸಭೆಯ ಮಟ್ಟದಲ್ಲಿ ವಿಶೇಷ ಉದ್ದೇಶದ ವಾಹನವನ್ನು ರಚಿಸಲಾಗಿದೆ. ಆದಾಗ್ಯೂ ಎಸ್ಪಿವಿ ಸಂಕೀರ್ಣ ಸಂಬಂಧಗಳ ಪರಿಸರದಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸರಿಯಾದ ನಿಯಂತ್ರಣವನ್ನು ಹೊಂದಿರಬೇಕಾಗುತ್ತದೆ. ಪರಿಣಾಮಕಾರಿ ಸೇವೆ ವಿತರಣೆಗೆ ಉತ್ತಮ ಗುಣಮಟ್ಟದ ಆಡಳಿತ ವ್ಯವಸ್ಥೆ ಮತ್ತು ಕೇಂದ್ರ ಮತ್ತು ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳ ನಡುವೆ ಪರಿಣಾಮಕಾರಿ ಸಮನ್ವಯ ಮತ್ತು ಸಹಕಾರ ಕಾರ್ಯವಿಧಾನ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ನಗರ ಸ್ಥಳೀಯ ಆಡಳಿತವನ್ನು ಬಲಪಡಿಸಲು ಮತ್ತು ರಾಜ್ಯ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ನಡುವೆ ಸಕಾರಾತ್ಮಕ ಸಂಪರ್ಕವನ್ನು ಅಭಿವೃದ್ಧಿಪಡಿಸಲು ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ ಸೂಕ್ತ ಹಣಕಾಸಿನೊಂದಿಗೆ ಅಧಿಕಾರ ಮತ್ತು ಕಾರ್ಯಗಳ ವಿಕೇಂದ್ರೀಕರಣವನ್ನು ತ್ವರಿತವಾಗಿ ಮಾಡಬೇಕಾಗುತ್ತದೆ. ಇದರೊಂದಿಗೆ ನಾವು ಇಂದು ಬಿಪಿಎಸಿ 110 ಸ್ಥಳೀಯ ಆಡಳಿತ ಬ್ಲಾಕ್ 4 ಘಟಕ 12ರ ನಗರ ಭಾರತದಲ್ಲಿ ಪ್ರಮುಖ ಪಾಠವನ್ನು ಪೂರ್ಣ. ಎಲ್ಲರಿಗೂ ನಮಸ್ತೆ.